ಈಗ ವಿದ್ಯಾರ್ಥಿಗಳೇ, 6 ಬೇರೆ ಬೇರೆ ಅಂಕೆಗಳಿರುವ 5 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ. ಮೊದಲ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ ಅಂತ ಬರ್ಕೋಬೇಕು. ನೋಡ್ರಿ, 1 2 3 4 5 6 6 ಅಂಕೆ ಅತಿ ಚಿಕ್ಕ ಸಂಖ್ಯೆ ನೀವು ಮೊದಲು ಬರ್ಕೊಂಡಿರ್ಬೇಕು. ಯಾಕಂದ್ರೆ ಮೊದಲು 1 ಬರೀರಿ, ಚಿಕ್ಕ ಸಂಖ್ಯೆ ಅಂದ್ರೆ ಮುಂದಿನ ಎಲ್ಲ 0 ಬರ್ಕೊಂಡು ಬರಬೇಕು. ಅವಾಗ ಏನು ಹೇಳ್ತಾನವ, 5 ಬೇರೆ ಬೇರೆಯಾಗಿರುವ ಅಂತ ನೀವು 5 ಅಂಕೆಗಳನ್ನು ಉಪಯೋಗ ಮಾಡ್ಕೋಬೇಕು. ಈಗ ಸದ್ಯ 0 1 2 3 1 2 3 4 1 ಇಷ್ಟು ಅಂಕೆಗಳು ಉಪಯೋಗ ಆಗ್ಬೇಕು. ನೋಡ್ರಿ, 1 2 3 4 5 ಬೇರೆ ಬೇರೆ ಅಂಕೆಗಳಿರುವ ಅಂತಾನೀಗ. 5 ಬೇರೆ ಬೇರೆ ಅಂಕೆಗಳನ್ನು ಉಪಯೋಗ ಮಾಡ್ಬೇಕಾಗಿತ್ತಂದ್ರೆ ಈಗ 1 ಇಲ್ಲಿ ತೊಗೊಂಡು ಬರ್ರಿ. ನೋಡ್ರಿ, 1 ಇಲ್ಲಿ ತೊಗೊಂಡು ಬರ್ರಿ. ಆಮೇಲೆ ಮುಂದೆ ಆ 0 ಇಲ್ಲಿ ತಗೋರಿ. 1 ತೊಗೊಂಡ್ರಿ, 0 ತೊಗೊಂಡ್ರಿ. ಈಗ ಏನದ 2 3 4 ಅದ. ಸಣ್ಣ ಅಂಕಿ ಬರಿಬೇಕಾದ್ರೆ ಅವಾಗ ಇದರ ತಳಗೆ ಏನು ಮಾಡ್ಬೇಕು, ಒಂದು 0 ಕೊಡ್ರಿ. ಇದಕ್ಕೆ 2 ಬರೀರಿ. ಈ 0 ತಳಗೆ 3 ಬರೀರಿ. ಇದರ ತಳಗೆ 4 ಬರೀರಿ. ನೋಡ್ರಿ ಹೆಸರು ಬಂದದು. 1 0 0 2 3 4 ಉತ್ತರ ಸಂಖ್ಯೆ ಎ. ಒಂದ್ಸಲ ನೀವು ಲಕ್ಷ್ಯ ಕೊಟ್ಟು ನೋಡಿದಿರಿ ಅಂತಂದ್ರೆ ಯಾವ ಗಣಿತ. ಈಗ 5 ಬೇರೆ ಬೇರೆ ಅಂದ್ರೆ ನೀವು 2 ಉಪಯೋಗ ಮಾಡಿದಿರಿ, ಇಲ್ಲ 1 ಉಪಯೋಗ ಮಾಡಿದ್ರಿ, 0 ಉಪಯೋಗ ಮಾಡಿದ್ರಿ. ಇನ್ನು ಉಳಿದದ್ದು 3 ಅಂಕಿ ಅದಾವ. ಲಾಸ್ಟಕ್ಕೆ 2 3 4 ಇಟ್ಬಿಡ್ರಿ, ಮುಗಿದವು. ಈ ಕಡೆ ಇಟ್ರಿ ಅಂದ್ರೆ ದೊಡ್ಡ ಅಂಕಿ ಆಗ್ತದೆ. ನೋಡ್ರಿ, ನೀವು ಮಾಡಿದ್ದೆ ಉತ್ತರ ಕರೆಕ್ಟ್ ಇತ್ತಂದ್ರೆ ರೈಟ್ ಹಾಕೊಡ್ರಿ. ಎಷ್ಟು ಖುಷಿ ಆಗ್ತದೆ ನೋಡ್ರಿ. ಇಲ್ಲಿ 3 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಟ್ರೈ ಮಾಡ್ರಿ. ನಾ ತಿಳಿಸಿ ಹೇಳ್ತಾನು, ಮತ್ತು ವಿಡಿಯೋಗಳನ್ನ ನೋಡ್ರಿ. ನೋಡೋದ್ರಿಂದ ನಿಮ್ಗೆಲ್ಲ ಗಣಿತಗಳನ್ನ ಹೆಂಗೆ ಮಾಡೋದು ಗೊತ್ತಾಗ್ತಾವ. ಮಾಡಿ, ಟೈಮ್ ಕೊಟ್ಟದ ಮಾಡಿ ನೋಡ್ರಿ. ಈಗ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೋ ಅದಕ್ಕೆ ಹೋಗ್ತಾನ. ಈಗ ನೋಡ್ರಿ, ಏನ್ ಮಾಡ್ಬೇಕೀಗ, ಇದು ಏನು 6 ಅಂಕೆಯ ಚಿಕ್ಕ ಸಂಖ್ಯೆ. 6 ಅಂಕೆಯ ಚಿಕ್ಕ ಸಂಖ್ಯೆ ಮೊದಲು ನೀವು ಬರ್ಕೊಂಡಿರ್ಬೇಕು. 6 ಅಂಕೆ ಚಿಕ್ಕ ಸಂಖ್ಯೆ ಬರ್ಕೊಂಡ್ರಿ. 6 ಅಂಕೆ ಚಿಕ್ಕ ಸಂಖ್ಯೆ ನೀವು ಬರ್ಕೊಂಡಿದ್ದ 1 2 3 4 5 6 0 1 2 3 4 5 ಬೇರೆ ಬೇರೆಯಾಗಿರುವ ಚಿಕ್ಕ ಸಂಖ್ಯೆದಾಗ ಇವು 5 ಬೇರೆ ಬೇರೆ ಆಗ್ತಾವ. 0 1 2 3 4 1 ಇಲ್ಲಿ ತೊಗೊಂಡು ಬರ್ರಿ. 0 ಇಲ್ಲಿ ಇಡ್ರಿ. ಮುಂದಿನ ಏನದ 1 2 3 4 1 ಇಲ್ಲಿ ತೊಗೊಂಡ್ರಿ, 0 ಇಲ್ಲಿ ತೊಗೊಂಡ್ರಿ. ಇನ್ನು ಉಳಿತು 2 3 4 ಲಾಸ್ಟಕ್ಕೆ 2 3 4 ನಡುವಕ್ಕೆ 0 ಇಟ್ಬಿಡ್ರಿ. 5 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ. ಇದಕ್ಕಿಂತಲೂ ಇನ್ನೊಂದು ಅಂಕೆಯನ್ನು ಯಾವುದೂ ಬರೀಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇದು ಪ್ರಶ್ನೆ ಸೈನಿಕ್ ಸ್ಕೂಲ್ನಾಗ ಬಿದ್ದದ್ದು, ನವೋದಯದಾಗ ಬಿದ್ದದ್ದು. 2018 ಸೈನಿಕ್ ಸ್ಕೂಲ್ನಾಗೂ ಬಿದ್ದದ್ದು. ಇಲ್ಲಿ 3 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆಯ ಅತಿ ದೊಡ್ಡ ಸಂಖ್ಯೆ. 6 ಅಂಕೆಯ ಅತಿ ದೊಡ್ಡ ಸಂಖ್ಯೆ ಮೊದಲು ಬರೀರಿ. ಅತಿ ದೊಡ್ಡ ಸಂಖ್ಯೆ ನೋಡಿ, 1 2 3 4 5 6 6 ಅಂಕೆ ಅತಿ ದೊಡ್ಡ ಸಂಖ್ಯೆ. 3 ಬೇರೆ ಬೇರೆಯಾಗಿರುವ 9 ಉಪಯೋಗ ಮಾಡ್ಬೇಕು ನೀವು. 9 ಆದಿಂದ 8 ಉಪಯೋಗ ಮಾಡ್ಬೇಕು. ಆಮೇಲೆ 7 ಮಾಡ್ಬೇಕು. ಇದೇನು 3 ಬೇರೆ ಬೇರೆ ಅಂಕೆಗಳು ಇವು ಉಪಯೋಗ ಆಗೇಬೇಕು. 3 ಬೇರೆ ಬೇರೆ ಅಂದಾಗ ನೀವು ಏನು ಮಾಡಬೇಕು, ಇಲ್ಲಿ ಸ್ಟಾಪ್ ಮಾಡಬೇಕು. 3 9 9. ಈಗ 3 ಬೇರೆ ಬೇರೆ 9 ಇಲ್ಲಿ ತಗೋರಿ. ತಳಗೆ ಒಂದು ಉಪಯೋಗ ಮಾಡಿದ್ರೆ ನೀವು 9 ತೆಗೀರಿ. ಅದನ್ನು 8 ತಗೋರಿ. ಇದ್ರ ತಳಗೆ 8 ತೊಗೊಂಡ್ರಿ, ತೆಗೀರಿ ಅದನ್ನು. ಇನ್ನು ಲಾಸ್ಟಿಗೆ 7 ತಗೋರಿ, ಅದನ್ನು ತೆಗೀರಿ. ಈಗ ಇದ್ರ ಉತ್ತರ ಎಲ್ಲದ ನೋಡ್ರಿ. 4 9 8 7 4 9 8 7 ಉತ್ತರ ಸಂಖ್ಯೆ ಎ. ನಿಮಗೆ ಗಣಿತ ತಿಳಿತು ಅಂದ್ರೆ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಇನ್ನೊಂದು, ಇದು ಗಣಿತ ಕ್ರಿಯೇಟಿವ್ ಮೈಂಡ್.
ಇದು ಬಿ ಎದವ್ರಿಗೂ ಗಣಿತ ತಿಳಿತಾವ ಮನಸ್ಸು ಮಾಡಿದಾರ, ಬಿ ಎಸ್ ಸಿ ಬಿ ಎಡ್ದವ್ರಿಗೂ ತಿಳಿತು. ಬಿ ಎಸ್ ಸಿ ಬಿ ಎಡ್ದವ್ರಿಗೂ ತಿಳಿಯಂಗಿಲ್ಲ, ತಿಳ್ಕೊಳ್ಳೋದು ಬರಬೇಕದು. ಯಾಕೆ ಬರೋದಿಲ್ಲ? ಲಕ್ಷ ಕೊಟ್ಟು ನೋಡಿದ್ರೆ ಎಲ್ಲರಿಗೂ ಬರ್ತವೆ. ಬಿ ಎ ಬಿ ಎಡ್ದವ್ರಿಗೆ ಬರಬಾರ್ದು ಅಂತ ಏನು ಇರಂಗಿಲ್ಲ. ಬಿ ಎ ಬಿ ಎಡ್ದವ್ರು ನಮ್ಗಿಂತ ಶಾನ್ಯರಿದ್ದಾರೆ. ಎಮ್ ಎ ಬಿ ಎಡ್ದವ್ರು ನಮ್ಗಿಂತಲೂ ಎಕ್ಸ್ಪರ್ಟ್ ಗಣಿತ ಬಿಡಿಸೋದು ನಾ ಕಣ್ಣಾರೆ ನೋಡಿ. ಏನು ಸಂಬಂಧ ಇಲ್ಲ, ರೂಢಿಯಲ್ಲಿ ಎಲ್ಲ ಗಣಿತಗಳು ಬರ್ತವೆ. ಪ್ರಯತ್ನ ಬೇಕು, ಲಕ್ಷ ಕೊಟ್ಟು ನೋಡಬೇಕು. ಇದು ಟೆಲಿಗ್ರಾಮ್ ಆ್ಯಪ್ದಾಗ ಏನಾಗ್ತದೆ ಅಂದ್ರೆ, ಕೋಚಿಂಗ್ ವೈಯಕ್ತಿಕವಾಗಿ ತೊಗೊಳೋರಿಗೆ ಮನೆಗೆ ಅಭ್ಯಾಸ ಬರ್ತದೆ. ಅವ್ರು ಎಲ್ಲಿ ತನಕ ಇಟ್ಕೊಳ್ಳೋದು ನಮ್ಮ ಮುಂದಿನ ಅಭ್ಯಾಸ ಹಾಕ್ರಿ ಅಂತಂದ್ರೆ ಅದು ಟೆಲಿಗ್ರಾಮ್ದಾಗ ಬರ್ತವೆ. ಟೆಲಿಗ್ರಾಮ್ ಆ್ಯಪ್ದಾಗ ಅದು ಜಾಯ್ನಿಂಗ್ ಕೊಡ್ಬೇಕಾಗ್ತದೆ. ಇದೇನದ ಕಾಮನ್ ಇದನ್ನು ಹೆಂಗೆ ಉಪಯೋಗ ಮಾಡ್ಬೇಕಂತಂದ್ರೆ, ಈಗ ಈ ಸೀರಿಯಲ್ ನಂಬರ್ ಮುಗಿಯೋ ತನಕ ಅದಕ್ಕೆ ಸಂಬಂಧಪಟ್ಟ ಗಣಿತಗಳು ಇರ್ತಾವೆ. ಒಂದೆರಡು ಬಂದು ಪಟಕನ ಬಿಡಬಾರ್ದು. ಮುಂದಿನ ಗಣಿತಗಳು ಒಂದು ಸ್ವಲ್ಪ ಬದಲಾವಣೆ ಇರ್ತಾವೆ. ಒಂದು ರೌಂಡ್ ನೀವೆಲ್ಲ ಫೇರ್ದಾಗ ನೋಟ್ಬುಕ್ ಒಂದು ಫೇರ್ ಮಾಡಿ ಚೆಂದಂಗೆ ಬಿಡಿಸ್ಕೊಂಡು ಬಿಡ್ರಿ. ನೋಡ್ರಿ ಹೆಂಗೆ ಇದು ನಿಮಗೆ ಮುಂದಿನ ನವೋದಯ ಪೇಪರ್ ನೋಡಿದ್ರೆ ಎಷ್ಟು ಈಸಿಯಾಗಿ ಬಿಡಿಸ್ತೀರಿ ಅಂದ್ರೆ ನೀವು ಇದನ್ನು ಸೀರಿಯಲ್ ಕಲಿಯಿರಿ. ಆಮೇಲೆ ಕ್ವಶನ್ ಪೇಪರ್ ಏನದ ಬಿ ಕೇಂದ್ರದಾಗ ಬಿ ಯೂಟ್ಯೂಬ್ ಅಂತ ತಿಳ್ಕೊಂಡು ನಂದು ಇರ್ತದೆ. ಇದು ಮೇಡಮ್ ಅವ್ರದ್ದು, ನಂದೊಂದದ. ಅದರಾಗ ನೀವೆಲ್ಲ ನೋಡ್ಬೋದು. ಎಲ್ಲ ಕ್ವಶನ್ ಪೇಪರ್ಗಳು ಅದರ. ಇದ ರೀಸ್ನಿಂಗ್ ಸೀರಿಯಲ್ ಬರ್ತದೆ, ಗದ್ಯ ಭಾಗ ಸೀರಿಯಲ್ ಬರ್ತದೆ. ಇದ್ರಾಗ ಒಂದು ಕನಿಷ್ಠ ಏನಿಲ್ಲ ಸಾಕಷ್ಟು ಗದ್ಯ ಭಾಗಗಳನ್ನು ನಾವು ಹಾಕ್ತೀವಿ. ಗದ್ಯ ಭಾಗ ಒಂದು ಅದೊಂದು ನಿಮ್ಗೆ ವಿಡಿಯೋನೇ ಬೇರೆ ಬಂದುಬಿಡ್ತದೆ ಯೂಟ್ಯೂಬ್ದಾಗ. ಬರೀ ಗದ್ಯ ಭಾಗೇ ಇರ್ತಾವೆ ತಳಗವು. ಗದ್ಯ ಭಾಗದ್ದು ಅಂದ್ರೆ ನಿಮ್ಗೆ ಅದು ಗದ್ಯ ಭಾಗ ಯಾಕೆ ಕಲಿಬೇಕು ಅಂತಂದ್ರೆ, ಸಾಮಾನ್ಯ ಜ್ಞಾನ ಭಾಳ ಇರ್ತದೆ. ಆಮೇಲೆ ವಿರುದ್ಧಾರ್ಥಕ ಶಬ್ದ ಭಾಳ ಸಿಗ್ತಾವೆ, ಸಮಾನಾರ್ಥಕ ಪದಗಳು ಸಿಗ್ತಾವೆ, ವಾಕ್ಯ ರಚನೆ ಸರಿಯಾಗಿ ಸಿಗ್ತವೆ, ವಿಜಾತಿ ಪದಗಳು ಸಿಗ್ತಾವೆ. ಭಾಳ ಅಂದ್ರೆ ಭಾಳ. ಈ ವಾಕ್ಯದಲ್ಲಿ ಇದರ ವಿಜಾತಿ ಪದ ಆಗಿದೆ ಅಂತ ಒಂದು 4 ಶಬ್ದ ಕೊಟ್ಟಿರ್ತಾನೆ. ಏನು ಹಿಂಗೆ ಇರ್ತದಂತ ನವೋದಯ ಪೇಪರ ಇಂಟೆಲಿಜೆಂಟ್ ಇದ್ದ ಹುಡುಗರು ಬರೀ ಗಣಿತ ಒಂದೇ ನೋಡ್ಕೋಬಾರ್ದು. ರೀಸ್ನಿಂಗೂ ಅಷ್ಟೇ. ನಾನು ಎಲ್ಲ ರೀಸ್ನಿಂಗ್ ಕರೆಕ್ಟ್ ಹೇಳ್ತಂತ ಆಗೋದಿಲ್ಲ. ಆದಷ್ಟು ಪ್ರಯತ್ನ ಮಾಡಿ ನೀವು ರೀಸ್ನಿಂಗ್ಗಳನ್ನು ಕರೆಕ್ಟ್ ಹೇಳಿಕ್ಕೆ ಪ್ರಯತ್ನ ಮಾಡಿ. ನಾನು ತಿಳಿಸಿ ಹೇಳಬೇಕಾಗ್ತದೆ. ಅತಿ ಡೇಂಜರ್ಪ ಅಂತಂದ್ರೆ ಒಂದು ವಿಜಾತಿ ಪದ, ಒಂದು ಇನ್ನೊಂದು ಸಂಬಂಧ ಪದಗಳು, ಇವೆರಡು ಮಾತ್ರ ಭಾಳ ಹುಷಾರಿರ್ಬೋದು. ಕಟ್ಟಾದ ಆಕೃತಿ ಜೋಡಿಸ್ಬೋದು, ಕಳೆದ ಹೋದ ಭಾಗವನ್ನು ಪತ್ತೆ ಮಾಡೋದು. ವಾಟರ್ ಇಮೇಜನ್ನು ನಿಮಗೆ ನಾ ಮಾದರಿ ಹಾಕಿರ್ತೀನಿ, ಅದು ನೋಡ್ರಿ. ಎಲ್ಲ ವಿಷಯಗಳು ಈ ಬಿ ಯೂಟ್ಯೂಬ್ದಾಗ ಬರ್ತಾವೆ. ಬಿ ಯೂಟ್ಯೂಬ್ ಭಾರಿ ಸ್ಟ್ಯಾಂಡರ್ಡ್ ನಡೀತದೆ. ತಿಳಿತಲ್ಲ ಎಲ್ಲರಿಗೂ? ಚೆನ್ನಾಗಿ ನೋಡ್ಕೊರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ಕೊಳ್ರಿ.